ಬಂಧುಗಳೇ ನಮಸ್ಕಾರ. ನಾನು ನಬಿ ಉನ್ಶಾ, KRS ಪಕ್ಷದ ಸಿಂದಗಿ ತಾಲೂಕಾಧ್ಯಕ್ಷ. ಬಂಧುಗಳೇ, ನಿಮಗೆ ಗೊತ್ತಿರೋ ಹಾಗೆ ಏನು ಸಿಂದಗಿ ತಾಲೂಕಿನ ಆಲ್ಮೇಲ್ ತಾಲೂಕಿನ ಮೋರ್ಟಿಗಿ ಗ್ರಾಮದಲ್ಲಿ ಏನು ಒಂದು ಅವಘಡ ಸಂಭವಿಸಿದೆ. ಅದಕ್ಕೆ ನಾವು KRS ಪಕ್ಷದಿಂದ ರಾಜ್ಯಾದ್ಯಂತ ನಾವು ಸಂತಾಪವನ್ನು ಸಲ್ಲಿಸಿದ್ದೀವಿ. ಮತ್ತೆ ಈಗಾಗಲೇ ಉಸ್ತುವಾರಿ ಸಚಿವರು ಒಬ್ಬೊಬ್ಬರಿಗೆ ತಲಾ 5 ಲಕ್ಷ ರೂಪಾಯಿಯಂತೆ 20 ಲಕ್ಷ ರೂಪಾಯಿಯನ್ನು ಘೋಷಣೆ ಮಾಡಿದ್ದಾರೆ. ಆದರೆ 20 ಲಕ್ಷ ರೂಪಾಯಿ ಇವತ್ತಿನ ಕಾಲಕ್ಕೆ ಯಾವುದೇ ಕಾರಣಕ್ಕೂ ಅದು ಸಾಲೋದಿಲ್ಲ. ಯಾಕಂದ್ರೆ ಅವರಿಗೆ ಒಂದು ಜಾಗನೂ ಇಲ್ಲ, ಮನಿನೂ ಇಲ್ಲ. ಒಂದು ಜಾಗ ತಗೊಂಡು ಒಂದು ಮನಿ ಮಾಡೋ ತನಕನೇ ಆ 20 ಲಕ್ಷ ರೂಪಾಯಿ ಖಾಲಿ ಆಗ್ತಾವ. ಹಾಗಾಗಿ ಈಗ ರಾಜ್ಯ ಸರ್ಕಾರದಲ್ಲಿ ಲಕ್ಷಾಂತರ ರೂಪಾಯಿ ಹಣ ಇದೆ. ಹಾಗಾಗಿ ಆ ಬಡ ಕುಟುಂಬಕ್ಕೆ ತಲಾ 15 ಲಕ್ಷ ರೂಪಾಯಿದಂತೆ ಒಬ್ಬೊಬ್ಬರಿಗೆ 60 ಲಕ್ಷ ರೂಪಾಯಿ ಈಗ ಏನೈತಿ ರಾಜ್ಯ ಸರ್ಕಾರ ನೀಡಬೇಕಂತ ನಾವು KRS ಪಕ್ಷದಿಂದ ತಾಲೂಕಾ ಸಮಿತಿಯಿಂದ ನಾವು ನೇರವಾಗಿ ಮುಖ್ಯಮಂತ್ರಿಗಳಿಗೆ ನಾವು ಆಗ್ರಹ ಪತ್ರವನ್ನು ನೀಡ್ತಾ ಇದ್ದೀವಿ. ಯಾಕಂದ್ರೆ ಇವತ್ತು ರಾಜ್ಯ ಸರ್ಕಾರದಲ್ಲಿ ಕೋಟ್ಯಾಂತರ ರೂಪಾಯಿ ಹಣ ಇದೆ. ಯಾಕಂದ್ರೆ ಅದು 60 ಲಕ್ಷ ರೂಪಾಯಿ ಅದು ಬಹಳ ಕಮ್ಮಿ ಇಲ್ಲ. ಯಾಕಂದ್ರೆ ಅದು ನೊಂದ ಕುಟುಂಬ ಇಲ್ಲ. ಹಾಗಾಗಿ ನಾವು ಸಮಾನ ಮನಸ್ಕರು ಮತ್ತು ಹೋರಾಟಗಾರರು ಚಿಂತನೆ ಮಾಡಿದಾಗ ನಮ್ಗೆ ಈ ವಿಚಾರವನ್ನ ನಾವು ತಹಸೀಲ್ದಾರ್ ಮೂಲಕ ನಾವು ಮುಖ್ಯಮಂತ್ರಿಗೆ ತಿಳಿಸಬೇಕು ಮತ್ತು ಮುಖ್ಯಮಂತ್ರಿಗಳ ಮೂಲಕ ನೇರವಾಗಿ ಆ ಕುಟುಂಬಕ್ಕೆ ಒಂದು ಪರಿಹಾರ ಆಗ್ಬೇಕು ಅಂತ ಹೇಳಿ, ಇದು ಕೇವಲ ನಾವು ಸಿಂದಗಿಯಲ್ಲಿ ಇಷ್ಟು ಮನವಿಯನ್ನ ಕೊಡ್ತಾ ಇಲ್ಲ. ವಿಜಯಪುರ ಜಿಲ್ಲೆಯ ಎಲ್ಲಾ ತಾಲೂಕಾ ಕಚೇರಿಗಳಲ್ಲಿ ನಾವು KRS ಪಕ್ಷದಿಂದ ನೇರವಾಗಿ ಮುಖ್ಯಮಂತ್ರಿಗಳಿಗೆ ನಾವು ಪತ್ರವನ್ನು ಕಳಿಸುವ ಮೂಲಕ ಆ ಕುಟುಂಬದ ಜೊತೆ ಇಡೀ ಸಿಂದಗಿ ಮತ್ತು ಇಡೀ ರಾಜ್ಯದ ಜನ ಇದ್ದಾರೆ ಎಂಬುದನ್ನು ನಾವು ಸಾಬೀತನ್ನ ಪಡಿಸ್ತಾ ಇದ್ದೀವಿ. ದಯಮಾಡಿ ನಾನು ಮುಖ್ಯಮಂತ್ರಿಗಳಲ್ಲಿ ವಿನಂತಿ. ಗೊತ್ತಾದ ತಕ್ಷಣ ಆ 20 ಲಕ್ಷದಿಂದ ಆ ಮಗುವಿನ ಜೀವನ ಏನು ಅಭಿವೃದ್ಧಿ ಆಗುದಿಲ್ಲ, ಆ ಮಗುವಿಗೆ ಶಿಕ್ಷಣ ಸಿಗುದಿಲ್ಲ, ಆ ಮಗುವಿನ ಭವಿಷ್ಯ ರೂಪಿಸಲ್ಕ 20 ಲಕ್ಷದಿಂದ ಆಗುದಿಲ್ಲ. ಜಿಲ್ಲಾ ಆಡಳಿತ, ಕರ್ನಾಟಕದ ರಾಜ್ಯ ಸರ್ಕಾರ ಹೆಚ್ಚಿನ ಅನುದಾನ 50 ಲಕ್ಷ ರೂಪಾಯಿ ಪರಿಹಾರವಾಗಿ ಆ ಮಗುವಿಗೆ ಕೊಡಬೇಕಂತ ಹೇಳಿ ನಾವು ಇವತ್ತಿನ ದಿವಸ ಒಂದು ಆಕ್ರೋಶದ ಒಂದು ಪ್ರತಿಭಟನೆ ನಾವು ಮಾಡ್ತಾ ಇದ್ದೀವಿ. ಈ ಮನವಿಯನ್ನ ತಹಶೀಲ್ದಾರ್ಗೆ ಕೊಟ್ಟು ತಹಶೀಲ್ದಾರ್ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಅವ್ರು ಕಳಿಸ್ಬೇಕಂತ ಹೇಳಿಸಿದ್ರ ನಾವು ವಿನಂತಿ ಮಾಡ್ಕೊತಿದೀವಿ. ಆ ಖುಷಿನ ಭವಿಷ್ಯ ಏನ ಮುಂದದ್ರಿ. ಯಾಕಂದ್ರೆ ಇವತ್ತಿನ ನಾಳೆ ಹೋಗುದಿರಲ್ಲ. ಇದ್ದವ್ರಿಗೆ ಬೇಕು ಅಷ್ಟೇ. ಎಲ್ಲ ಮನಿ ಸಹಾಯ ಮಾಡೋದು. ಈಗ ಹೋಗಿದ್ದಂಕರು ತರಲಾಕ್ ಬರಲ್ಲ, ಇದ್ದವ್ರಿಗೆ ಸಹಾಯ ಮಾಡೋದು ಅಷ್ಟೇ. ಹೋಗಿದ್ದಂಕರು ಬರಲ್ಲ, ಇದ್ದವ್ರಿಗೆ ಸಹಾಯ ಮಾಡಿ ಹೆಲ್ಪ್ ಮಾಡೋದು ಅಷ್ಟೇ.